ಓಕೆ. ಹಾಯ್ ಗೈಸ್. ಇವತ್ತು ಯಾವುದೋ ಒಂದು ಸ್ಕೂಲಿಂದ ಒಂದು ಟೆಸ್ಟ್ ಪೇಪರ್ ಮಾಡೋಣ. ಓಕೆನಾ? ಸೊ ಸೈನ್ಸಲ್ಲಿ ನಿಮಗೆ ಆಗಿರೋದು ಒಂದೊಂದು ಬ್ಯಾಚಿಗೆ ಲೈಟ್ ಆಗಿದೆ, ಒಂದೊಂದು ಬ್ಯಾಚಿಗೆ ಕೆಮಿಕಲ್ ಇಕ್ವೇಷನ್ ಎಲ್ಲ ಬ್ಯಾಚಿಗೂ ಆಗಿದೆ. ಲೈಟ್ ಒಂದೊಂದು ಬ್ಯಾಚಿಗೆ ಮಾತ್ರ ಆಗಿದೆ. ಸೊ ತೊಂದರೆ ಇಲ್ಲ. ಇದು ಕೆಮಿಕಲ್ ಇಕ್ವೇಷನ್ ಮಾತ್ರ ಫಸ್ಟ್ ನೋಡ್ಕೊಳ್ಳಿ. ಸೊ ಲೈಟ್ ಆದವ್ರು ಮಾತ್ರ ಲೈಟ್ ನೋಡ್ಕೊಳ್ಳಿ. ಲೈಟ್ ಆಗಿಲ್ಲ ತಲೆ ಕೆಡ್ಸ್ಕೊಂಡ್ಕೋಬೇಡಿ. ಓಕೆನಾ? ಫಸ್ಟ್ ಬರೋಣ. ಸೊ ಕ್ವಶನ್ ನೋಡ್ಕೊಳ್ಳೋಣ. ದ ರಿಯಾಕ್ಷನ್ H2 ಪ್ಲಸ್ Cl2 ಅಂದರೆ ಹೈಡ್ರೋಜನ್. Okay, one second. Okay. Hydrogen plus chlorine gives rise to 2HCl ಅಂತೆ. ಓಕೆನಾ? ಸೊ ರೆಪ್ರೆಸೆಂಟ್ ಯಾವ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಆಕ್ಸಿಡೇಷನ್ ರಿಯಾಕ್ಷನ್ ಏನಪ್ಪ? ಆಕ್ಸಿಡೇಷನ್ ರಿಯಾಕ್ಷನ್ ಡೆಫಿನೇಷನ್ ಗೇನಿಂಗ್ ಆಫ್ ಆಕ್ಸಿಜನ್. ಇಲ್ಲೇನಾದ್ರು ಆಕ್ಸಿಜನ್ ಗೇನ್ ಆಗ್ತಿದೆಯಾ? ಇಲ್ಲ. ಸೊ ಹಂಗಾರೆ ಇದಲ್ಲ. ಸೊ ಓಕೆನಾ? ರಿಡಕ್ಷನ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಿದೆಯಾ? ಇಲ್ಲ. ಅಥವಾ ಗೇನಿಂಗ್ ಆಫ್ ಹೈಡ್ರೋಜನ್ ಆಗ್ತಿದೆಯಾ ಈ ರಿಯಾಕ್ಷನಲ್ಲಿ? ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬರೋಣಪ್ಪ, ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನಪ್ಪ? ಒಂದು ರಿಯಾಕ್ಟೆಂಟ್ ಇದ್ದಿದ್ದು 2 or more ಪ್ರಾಡಕ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಅದಾಗ್ತಿದೆಯಾ? ಸೊ ಇಲ್ಲ, ಇದು ಅಲ್ಲ. ಸೊ ಇದೇನಪ್ಪ? ಕಾಂಬಿನೇಷನ್ ರಿಯಾಕ್ಷನ್ ಅಂತ. ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ನೋಡ್ಕೊಳ್ಳಿ ಕ್ಲಿಯರಾಗಿ, ಎರಡು ರಿಯಾಕ್ಟೆಂಟ್ ಸೇರಿ ಒಂದು ಫೈನಲ್ ಪ್ರಾಡಕ್ಟ್ ಕೊಡ್ತಾ ಇದೆ, ಹೌದಲ್ವಾ? ಸೊ ಆಗುತ್ತಲ್ವಾ? ಹಂಗಾರೆ ಯಾವ್ದು ರಿಯಾಕ್ಷನು? ಕಾಂಬಿನೇಷನ್ ರಿಯಾಕ್ಷನ್. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಇನ್ ದ ರಿಯಾಕ್ಷನ್ PbO, PB ಅಂದರೆ ಲೆಡ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ರೈಸ್ ಟು PB ಪ್ಲಸ್ ಕಾರ್ಬನ್. ಈ ರಿಯಾಕ್ಷನ್ ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಇದು ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತೀರಾ. ರೆಡಾಕ್ಸ್ ರಿಯಾಕ್ಷನ್ ಅಂತ ಏನಪ್ಪ? ಸೊ ಸೈಮಲ್ಟೇನಿಯಸ್ ಪ್ರೊಸೆಸ್. ಏನು ಈ ಸೈಮಲ್ಟೇನಿಯಸ್ ಪ್ರೊಸೆಸ್? ಆಕ್ಸಿಡೇಷನ್ ಆಗ್ತಿರುತ್ತೆ ಮತ್ತು ಇನ್ನೊಂದು ಆಗ್ತಿರುತ್ತೆ, ರಿಡಕ್ಷನ್ ಕೂಡ ಆಗ್ತಿರುತ್ತೆ. ಓಕೆನಾ? ಸೊ ಆಕ್ಸಿಡೇಷನ್ ಅಂದರೆ ಗೇನಿಂಗ್ ಆಫ್ ಆಕ್ಸಿಜನ್. ಗೇನಿಂಗ್ ಆಫ್ ಆಕ್ಸಿಜನ್ ಯಾವ್ದ್ರಲ್ಲಿ ಆಗ್ತದೆ? ಯಾವುದಕ್ಕೆ ಆಕ್ಸಿಜನ್ ಬರ್ತಾ ಇದೆ? ಸೊ ನೋಡಿ, ಇದು ಆಕ್ಸಿಜನ್ ಬರ್ತಾ ಇದೆ ಅಲ್ವಾ? ಸೊ ಗೇನಿಂಗ್ ಆಫ್ ಆಕ್ಸಿಜನ್ ಏನಪ್ಪ? ಆಕ್ಸಿಡೇಷನ್. ಆಕ್ಸಿಡೇಷನ್ ಇದೇನಾಗ್ತದೆ? ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತದೆ. ಹಂಗಂದರೆ ರಿಡಕ್ಷನ್. ಓಕೆನಾ? ರಿಡಕ್ಷನ್ ಆಗ್ತದೆ. ಇವಾಗ ನೋಡೋಣ ಇದರಲ್ಲಿ ಯಾವ್ದು ಆಪ್ಷನ್ ಅಂತ. ಇದರಲ್ಲಿ ಏನಾಗ್ತಿದೆ ಅಂತ. PbO ಅಂದರೆ ಲೆಡ್ ಆಕ್ಸೈಡ್ ಈಸ್ ಆಕ್ಸಿಡೈಸ್ ಆಗ್ತಿದೆಯಾ? ನೋಡಿ, ಲೆಡ್ ಆಕ್ಸೈಡ್ ಆಕ್ಸಿಡೈಸ್ ಆಗ್ತಿದೆಯಾ? ಇಲ್ಲ. ಇದು ನಿಮಗೆ ರಿಡಕ್ಷನ್ ಆಗ್ತದೆ. ಯಾಕೆ? ಇಲ್ಲಿ ಆಕ್ಸಿಜನ್ ಇತ್ತು, ಆಕ್ಸಿಜನ್ ಹೋಯಿತು. ಓಕೆನಾ? ಸೊ ಹಂಗಾರೆ ಇದಲ್ಲ. ನೆಕ್ಸ್ಟ್ ಅಪ್ಪ, ಸಿ ಆಕ್ಟ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ನೋಡಿ, ಸಿ ಏನಾಗ್ತದೆ? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ, ಹೌದಾ? ಆಕ್ಸಿಜನ್ ಬರ್ತಾ ಇದ್ದಲ್ವಾ ಸಿಗೆ? ಸೊ ಹಂಗಾರೆ ಅದು ಆಪ್ಷನ್ ಬಿ ಆಗಿರುತ್ತೆ. ಓಕೆನಾ? ಸೊ ಯಾವುದಪ್ಪ? ಆಪ್ಷನ್ ಬಿ. ಯಾಕೆ ಅಂದರೆ ಸಿಗೆ ಇಲ್ಲಿ ಆಕ್ಸಿಜನ್ ಇಲ್ಲ, ಇಲ್ಲಿ ಆಕ್ಸಿಜನ್ ಬರ್ತಾ ಇದೆ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಥರ್ಡ್ ಕ್ವಶನ್ ನೋಡ್ಕೊಳ್ಳಿ. ಬರ್ನಿಂಗ್ ಆಫ್ ಕೋಲ್ ಈಸ್. ಬರ್ನಿಂಗ್ ಆಫ್ ಕೋಲ್ ಈಸ್ ಅಂದರೆ ನಮಗೆ ಹೇಳಿದ್ದೆ ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ಅಂತ. ಎಕ್ಸೋಥರ್ಮಿಕ್ ಅಂದರೆ ಏನು ಮಾಡುತ್ತೆ? ಅದೇ ಹೀಟ್ ಕೊಡುತ್ತೆ. ಆ ರಿಯಾಕ್ಷನ್ ಆದಮೇಲೆ ಏನಾಗುತ್ತೆ? ಹೀಟ್ ಕೊಡುತ್ತೆ. ಎಂಡೋಥರ್ಮಿಕ್ ಅಂತಂದರೆ ಅದು ರಿಯಾಕ್ಷನ್ ಹೀಟ್ ತಗೊಳುತ್ತೆ, ಹೌದಾ? ಸೊ ಮತ್ತೆ ನೋಡಿ, ಬರ್ನಿಂಗ್ ಆಫ್ ಕೋಲ್ ಈಸ್ ಅಂದರೆ ನೋಡಿರ್ತೀರಲ್ಲ, ಕಲ್ಲಿದ್ಲನ್ನ ಹೀಟ್ ಮಾಡಿದ್ರೆ ಏನು ಬರುತ್ತೆ? ಎನರ್ಜಿ ಅದೇ ಬರುತ್ತಲ್ವಾ? ಸೊ ಎನರ್ಜಿ ಅದೇ ಬರುತ್ತೆ ಅಂದರೆ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದರೆ ಏನು? ಅದೇ ಹೀಟ್ ಕೊಡುತ್ತೆ. ಓಕೆನಾ? ಸೊ ಅದೇ ಹೀಟ್ ಕೊಡುತ್ತೆ ಅಂದ್ರೇನಪ್ಪ? ಅದು ಎಕ್ಸೋಥರ್ಮಿಕ್ ಆಗಿರುತ್ತೆ. ಅದು ಹೀಟ್ ತೊಗೊಳಂತ ಕಲ್ಲಿದ್ಲು ನೋಡಿ, ಇದ್ಲೇನಾಗುತ್ತೆ? ಸೊ ಕೋಲ್ ಅಂದ್ರೆ ಏನಪ್ಪ? ಇದ್ಲಲ್ವಾ? ಸೊ ಇದು ಹೀಟ್ ಕೊಡುತ್ತಲ್ವಾ? ಸೊ ಅದಕ್ಕೇನಪ್ಪ? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ನೋಡ್ಕೊಳ್ಳಿ, ಲೈಟ್ ಆಗಿರೋರು ನೋಡ್ಕೊಳ್ಳಿ, ಆಗಿಲ್ಲವ್ರು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಓಕೆನಾ? ಒಂದೊಂದು ಬ್ಯಾಚಿ ಆಗಿದೆ, ಒಂದೊಂದು ಬ್ಯಾಚಿ ಆಗಿಲ್ಲ. ಎ ಕಾನ್ಕೇವ್ ಮಿರರ್ ಗಿವ್ಸ್ ರಿಯಲ್ ಲೈನ್ ಇನ್ವರ್ಟೆಡ್ ಆ್ಯಂಡ್ ಸೇಮ್ ಸೈಜ್ ಇಫ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್. ನೋಡಿ, ಕಾನ್ಕೇವ್ ಮಿರರ್ ಅಂದ್ರೆ ಎಲ್ಲಿ ಬರುತ್ತೆ? ಸೊ ಕಾನ್ಕೇವ್ ಮಿರರ್ ಅಂದ್ರೆ ಇದಾ? ಸೊ ಇದೇನಪ್ಪ? ಇದು ಸಿ, ಇದೇನು? ಇದು ಎಫ್ ಆಗಿರುತ್ತೆ. ಸೊ ನಾವು ಕ್ಲಿಯರ್ ಕೇಳಿಸ್ಕೊಳ್ಳಿ, ಸೇಮ್ ಸೈಜ್ ಅಂತೆ. ಸೇಮ್ ಸೈಜನ್ನು ಎಲ್ಲಿ ಪ್ಲೇಸ್ ಮಾಡ್ತೀರಾ? ಸೊ ಸಿ ಮೇಲೆ ಪ್ಲೇಸ್ ಮಾಡ್ತೀರಾ. ಸೊ ಪ್ಯಾರಲ್ ಹೋಗಿ ಎಲ್ಲಿ ಹೋಗುತ್ತೆ? ಸೊ ಎಫ್ ಮೇಲೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಅಪ್ಪ, ನೆಕ್ಸ್ಟ್ ಎಫ್ ಮೇಲೆ ಪಾಸ್ ಆಗಿ ಎಲ್ಲಿ ಬರುತ್ತೆ? ಸೊ ಇಲ್ಲಿ ಪ್ಲೇಸ್ ಆಗುತ್ತೆ. ಸೊ ಹಂಗಾರೆ ಎಲ್ಲಿ ಬರುತ್ತೆ? ಎಲ್ಲಿ ಪ್ಲೇಸ್ ಮಾಡಬೇಕು? ಸಿ ಮೇಲೆ ಪ್ಲೇಸ್ ಮಾಡಬೇಕು. ಅಟ್ ಸಿ ಅಲ್ಲಿ ಪ್ಲೇಸ್ ಮಾಡೋದು ನನಗೆ ಎಕ್ಸಾಕ್ಟ್ ಬರುತ್ತೆ. ಓಕೆನಾ? ಓಕೆ. ಸೊ ಓಕೆ, ಫಿಫ್ತ್ ಒಂದು ಕ್ವಶನ್ ನೋಡ್ಕೊಡಿ. ಫಿಫ್ತ್ ಒಂದು ಕ್ವಶನ್ ಏನಿದೆ? ಪವರ್ ಆಫ್ ಲೆನ್ಸ್ ಈಸ್. ಪವರ್ ಆಫ್ ಲೆನ್ಸ್ ಫಾರ್ಮುಲಾ P is equal to 1 by focal length. ಓಕೆನಾ? ಸೊ P is equal to 1 by focal length. ಸೊ ಪವರ್ ಆಫ್ ಲೆನ್ಸಿಗೆ SI ಯೂನಿಟ್ ಏನು? ಸೊ SI ಯೂನಿಟ್ ಏನಪ್ಪ? ಡಯಾಪ್ಟರ್. ಓಕೆನಾ? ಸೊ 1 ಡಯಾಪ್ಟರ್ ಅಂತ ಅಂತೀವಿ. SI ಯೂನಿಟ್ ಏನು? ಡಯಾಪ್ಟರ್. ಸೊ ಓಕೆ, ಏನು ಹೇಳ್ತಿದ್ದಾರೆ? ಪವರ್ ಆಫ್ ಲೆನ್ಸ್ ಈಸ್ -40 ಅಂತ. -40 ಯಾವ್ದ್ರಲ್ಲಿ ಬರುತ್ತೆ? -40 ಯಾವ್ದ್ರಲ್ಲಿ ಬರುತ್ತೆ? ಸೊ -40 ನಿಮಗೆ ಕಾನ್ಕೇವ್ ಲೆನ್ಸಲ್ಲಿ ಬರುತ್ತೆ. ಕರೆಕ್ಟ್ ಇದೆಯಾ? ಸೊ ನಮ್ಗೆ ಯಾವ್ದು ಎಫ್ ಆಗಿರುತ್ತೆ? F1 ಆಗಿರುತ್ತೆ ಇದು.
ನಮಗೆ ನೋಡಿ ಎರಡು ಕಂಡೀಷನ್ ಬರುತ್ತೆ ಇದರಲ್ಲಿ. ಕಾನ್ವೆಕ್ಸಲ್ಲಿ ನಿಮಗೆ ಎಫ್ ಯಾವ್ದಾಗಿರುತ್ತೆ, F2 ಆಗಿರುತ್ತೆ. ಓಕೆನಾ. ಇಲ್ಲಿ ಬಂದರೆ ನಿಮಗೆ ಎಫ್ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ಬಂದರೆ ಏನಾಗಿರುತ್ತೆ, ಎಫ್ ನೆಗೆಟಿವ್ ಆಗಿರುತ್ತೆ. ಈಗ ಯಾವ ಕಂಡೀಷನ್ ಕೊಟ್ಟಿದ್ದಾರೆ ಅವರು, ನಮಗೆ ಮೈನಸ್ ಕೊಟ್ಟಿದ್ದಾರಲ್ವಾ. ಹಂಗಾರೆ ಯಾವ ಕಂಡೀಷನ್ನು, ಅದು ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಕರೆಕ್ಟ್ ಇದೆಯಾ. ಕಾನ್ಕೇವ್ ಲೆನ್ಸ್ ಅಂತಂದರೆ ಓಕೆ, ಕಾನ್ಕೇವ್ ಲೆನ್ಸ್. ಈಗ ನೋಡ್ಕೊಳ್ಳಿ ಫಾರ್ಮುಲಾ ಏನಪ್ಪ, ಪಿ ಈಸ್ ಈಕ್ವಲ್ ಟು 1/f. ಓಕೆನಾ. ಸೊ ಎಫ್ ಪಿ ಎಷ್ಟು ಕೊಟ್ಟಿದ್ದಾರೆ, ಈಗ ಪಿ ಎಷ್ಟು ಕೊಟ್ಟಿದ್ದಾರೆ, -40 ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು 1/f. ಈಗ ಎಫ್ ಈ ಕಡೆ ಹೋಗಿ 40 ಈ ಕಡೆ ಬರುತ್ತೆ, ಎಫ್ ಈಸ್ ಈಕ್ವಲ್ ಟು 1/-40. ಓಕೆನಾ. ಈ ಕಡೆ ಡಿವೈಡ್ ಮಾಡೋಣ, ನೋಡ್ಕೊಳ್ಳಿ. ಸೊ 40 ಇಲ್ಲಿ, 1 ಇಲ್ಲಿ ಡಿವೈಡ್ ಆಗುತ್ತಾ, ಇಲ್ಲ. ಅವಾಗ ಏನು ಮಾಡ್ತೀರಾ, ಪಾಯಿಂಟ್ ಇಟ್ಟರೆ 1 0 ಅಷ್ಟೇ ಬರುತ್ತೆ. ಸೊ 40 ಎಸ್ 10 ಬರೋಲ್ಲ ಅಲ್ವಾ. ಅವಾಗ ಏನು ಮಾಡ್ತೀರಾ, ಇನ್ನೊಂದು 0 ತೊಗೊತೀರಾ, ಇನ್ನೊಂದು 0 ಬರುತ್ತೆ. 40 ಎಸ್ 100, 42 80 ಎಷ್ಟು ಬರುತ್ತೆ, 20 ಬರುತ್ತೆ. ಸೊ ಓಕೆನಾ. ಸೊ 20 ಬಂತಂದ್ರೆ ಏನು ಮಾಡ್ತೀರಾ, ಪಾಯಿಂಟ್ ಇಟ್ಟರಿಗೋಸ್ಕರ ಇನ್ನೊಂದು 0 ಹಾಕ್ಕೊತೀರಾ. 5 200, ಸೊ 0 0. ಹಂಗಾರೆ ಎಷ್ಟು ಬರುತ್ತೆ, ಎಫ್ ಈಸ್ ಈಕ್ವಲ್ ಟು -0.025. ಇಲ್ಲಿ ಆಪ್ಷನ್ ಸ್ವಲ್ಪ ಮಿಸ್ ಆಗಿದೆ. ಸೊ ಎಷ್ಟಪ್ಪ, -0.025 ಮೀಟರ್. ಓಕೆನಾ. ಫೋಕಲ್ ಲೆಂತ್ಗೇನು ಎಸ್ ಐ ಯೂನಿಟ್ ಏನಪ್ಪ, ಮೀಟರ್. ಪವರಿಗೇನು ಎಸ್ ಐ ಯೂನಿಟು ಡಯಾಪ್ಟರ್. ಫೋಕಲ್ ಲೆಂತ್ಗೇನು ಎಸ್ ಐ ಯೂನಿಟು ಮೀಟರ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಓಕೆ ನೋಡ್ಕೊಳ್ಳಿ, 6th ಒನ್ ನೋಡ್ಕೊಳ್ಳಿ. ವಾಟ್ ಈಸ್ ಅಬ್ಸರ್ವ್ಡ್ ವೆನ್ ಎ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್ ಈಸ್ ಆ್ಯಡೆಡ್ ಟು ಲೆಡ್ ನೈಟ್ರೇಟ್ ಸೊಲ್ಯೂಷನ್. ನೋಡಿ, ಲೆಡ್ ನೈಟ್ರೇಟ್ ಸೊಲ್ಯೂಷನ್ಗೆ ಆ್ಯಡ್ ಮಾಡಿದಾಗ ಏನಾಯ್ತು, ಫಸ್ಟ್ ಆಫ್ ಆಲ್ ಬರೆಯೋಣ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಮಾಡ್ತಿರೋದಂದರೆ ಫುಲ್ಲು ಇದು ಎಕ್ಸ್ಟ್ರಾ ಕ್ವಶನ್ಸೇ. ಓಕೆನಾ. ಟೆಕ್ಸ್ಟ್ ಬುಕ್ಕಲ್ಲಿ ಇವೆಲ್ಲ ಮೆನ್ಷನೇ ಮಾಡಿಲ್ಲ. ಯಾಕೆ ಮಾಡ್ತಿರೋದಂತಂದರೆ ಸೊ ಕ್ಲಾಸಲ್ಲಿ ಮಾಡೋಕ್ಕಿದ್ರೆ ಟೈಮ್ ಆಗಲ್ಲ, ಅದಕ್ಕೋಸ್ಕರ ಕ್ಲಾಸ್ ಮಾಡ್ತಿರೋದು. ಓಕೆನಾ. ವಾಟ್ ಈಸ್ ಅಬ್ಸರ್ವ್ಡ್ ವೆನ್ ದ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್ ಈಸ್ ಆ್ಯಡೆಡ್ ಟು ಲೆಡ್ ನೈಟ್ರೇಟ್ ಸೊಲ್ಯೂಷನ್. ನೋಡಿ, ಫಸ್ಟ್ ಬರ್ಕೊಳ್ಳೋಣ. ಪೊಟ್ಯಾಷಿಯಮ್ ಏನು ಬರೀತೀರಪ್ಪ, ಕೆ ಬರೀತೀರಾ. ಪೊಟ್ಯಾಷಿಯಂ ಅಯೋಡೈಡ್ ಈಸ್ ಆ್ಯಡೆಡ್ ಟು ಲೆಡ್ ಅಂದ್ರೇನಪ್ಪ, PB. ನೈಟ್ರೇಟ್ ಅಂದ್ರೆ ಏನು ಬರೀತೀರಾ, NO3. ಓಕೆನಾ. 2. ಈ 2 ಯಾವ್ದ್ರದ್ದು ಪವರು, ಈ 2 ನನಗೆ ಅದ್ರದ್ದು ಲೆಡ್ಡಿನ ಪವರು. ಓಕೆನಾ. ಹೆಂಗೆ ಬರೀತೀರಾ, PB+2 ಅಂತ ಬರೀತೀರಾ, NO3- ಅಂತ ಬರೀತೀರಾ. ಇದು ನೀವೇನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ. ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಹೆಂಗೆ ಬರೀತೀರಾ, PB 1 ಅಂತ ಬರೀತೀರಾ, 1 ಬರೆಯಲ್ಲ. NO3 ಟ್ವೈಸ್ ಅಂತ ಬರೀತೀರಾ. ಓಕೆನಾ. ಸೊ ಈ ಥರ ಬರೀತೀವಿ. ಈ 2 ಯಾವ್ದ್ರದ್ದು, PBದು ಅಯಾನ್. ಓಕೆನಾ. ಸೊ ಓಕೆ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ. ಗಿವ್ಸ್ ರೆಸ್ಟ್ ಏನಾಗುತ್ತೆ, ಅವರು ಹೇಳ್ತಿದ್ದಾರೆ ಆ್ಯಡೆಡ್ ಟು ಲೆಡ್. ಅವಾಗ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅವಾಗ ಏನಾಗುತ್ತಪ್ಪ, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಾಗುತ್ತೆ, ರಿಯಾಕ್ಟಿವಿಟಿ ಸೀರೀಸಲ್ಲಿ ಫಸ್ಟ್ ಯಾವ್ದು ರಿಯಾಕ್ಟ್ ಆಗುತ್ತೆ, ರಿಯಾಕ್ಟಿವಿಟಿ ಸೀರೀಸಲ್ಲಿ ಪೊಟ್ಯಾಷಿಯಮ್, ಸೋಡಿಯಂ ಮತ್ತು ಕ್ಯಾಲ್ಶಿಯಂ, ಮೆಗ್ನೀಷಿಯಮ್ ಮತ್ತು ಅದನ್ನೇ ಸೋನ್ ಬರ್ಕೊಂಡು ನಿಮಗೆ PB ಬರುತ್ತಲ್ವಾ. ಸೊ PB ಬರುತ್ತೆ ಅಂದರೆ ಹಂಗಾರೆ ಫಸ್ಟ್ ಯಾರು ರಿಯಾಕ್ಟ್ ಆಗ್ತಾನೆ, ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಏನಾಗುತ್ತೆ, ಇವ್ನು ಹೊಡೆದಾಕ್ಬಿಟ್ಟು ಯಾರು ಬರ್ತಾರೆ, ಸೊ KNO3 ಬರ್ತಾನೆ, ಪ್ಲಸ್ ಮತ್ತೆ ಯಾರು ಬರ್ತಾರೆ, PbI2 ಬರ್ತಾರೆ. ಸೊ ನಿಮಗೆ ಇಲ್ಲಿ ಹೆಂಗೆ ಯಾಕೆ ಈ ಥರ ಬರೀತಿದ್ದೀವಿ ಅಂತಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. PB ಎಷ್ಟಪ್ಪ, ಅಯೋನು +2 ಅಲ್ವಾ. ನೆಕ್ಸ್ಟು ಅಯೋಡಿನ್ದು ಎಷ್ಟು, ಅಯೋಡಿನ್ದು 1 ಅಲ್ವಾ. ಸೊ 1. ಓಕೆನಾ. ಇವಾಗ ಏನು ಮಾಡ್ತಾನೆ, ಇವನು ಈ ಕಡೆ ಬರ್ತಾನೆ, ಇವನು ಈ ಕಡೆ ಹೋಗ್ತಾನೆ. ನೆಕ್ಸ್ಟು ಇನ್ಯಾರು, ಇಲ್ಲಿ ಯಾರು ಹಾಕ್ತಿದ್ದಾರೆ, ಸೊ ಪೊಟ್ಯಾಷಿಯಮ್ದು ಎಷ್ಟಪ್ಪ, 1. ನೈಟ್ರೇಟಿಂದು 1. ಅವಾಗ ಏನು ಮಾಡ್ತಾರೆ, ಇವನು ಈ ಕಡೆ ಇಬ್ಬರು 1 ಇರೋದಕ್ಕೋಸ್ಕರ ಈ ಥರ ಬರ್ತೀವಿ. ಓಕೆನಾ. ಸೊ ಆಯಿತು. ಬ್ಯಾಲೆನ್ಸ್ ಆಗಿದೆಯಾ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಅಪ್ಪ ಇದು, ವಾಟ್ ಟೈಪ್ ಆಫ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆನಾ. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ರೈಟ್ ಎ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಬಿಡಿ. ಓಕೆನಾ. ಇದು ನೀವೇ ಮಾಡ್ಕೊಬೇಕು, ಆಯಿತಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. 1 ಸೆಕೆಂಡ್ ಮಾಡೋಣ. ಓಕೆ, ಇದು ನೋಡ್ಕೊಳ್ಳೋಣ. ಲೀಸ್ಟ್ ದ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಮಿರರ್ ನೋಡೋಣ ಫಸ್ಟು. ಕಾನ್ಕೇವ್ ಮಿರರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಶೇವಿಂಗ್ ಮಿರರ್ಗೆ ಯೂಸ್ ಮಾಡ್ತೀವಿ, ಮತ್ತು ಡೆಂಟಿಸ್ಟಲ್ಲಿ ಯೂಸ್ ಮಾಡ್ತಾರಲ್ಲ ಮಿರರ್, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ, ಆಯಿತಾ. ಶೇವಿಂಗ್ ಮಿರರು, ಡೆಂಟಿಸ್ಟ್ ಮಿರರ್ಗೆಲ್ಲ ಯೂಸ್ ಮಾಡ್ತೀವಿ, ಆಯಿತಾ. ನೆಕ್ಸ್ಟ್ ಬರೋಣ, ಕಾನ್ವೆಕ್ಸ್ ಮಿರರು. ಕಾನ್ವೆಕ್ಸ್ ಮಿರರ್ ಎಲ್ಲ ಯೂಸ್ ಮಾಡ್ತೀವಿ, ಗಾಡಿ ಮಿರರ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ವೆಹಿಕಲ್ ರೇರ್ ವ್ಯೂ ಮಿರರ್
ರೇರ್ ವ್ಯೂ ಮಿರರಾಗಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇನ್ನೊಂದು 2-3 ಎಕ್ಸಾಂಪಲ್ ನೀವೇ ಬರೀರಿ. ನೆಕ್ಸ್ಟ್ ನೋಡ್ಕೊಳ್ಳಿ. ಓಕೆ, ಇದು ನೋಡ್ಕೊಳ್ಳಿ ಸೆಕ್ಷನ್ ಸಿ. ಎ ಸಬ್ಸ್ಟೆನ್ಸ್ ಎಕ್ಸ್ ಈಸ್ ಯೂಸ್ಡ್ ಫಾರ್ ಕೋಟಿಂಗ್ ಐರನ್ ಆರ್ಟಿಕಲ್ ಈಸ್ ಆ್ಯಡೆಡ್ ಟು ಬ್ಲೂ ಸೊಲ್ಯೂಷನ್ ಆಫ್ ಎ ರೆಡ್ಡಿಶ್ ಬ್ರೌನ್ ಮೆಟಲ್ ವೈ. ಓಕೆನಾ, ಇಲ್ಲಿ ನಮಗೆ ಯಾವುದು ಮೆಟಲ್ದು ಹೆಸರು ಕೊಟ್ಟಿಲ್ಲ. ಸೊ ಅವರೇ ಕೇಳ್ತಾ ಇದ್ದಾರೆ, ಕಲರ್ ಎಲ್ಲ ಮೆನ್ಷನ್ ಮಾಡಿ ಯಾವ್ದು ಇರ್ಬೋದು ಅಂತ ಕೇಳ್ತಾ ಇದ್ದಾರೆ. ದ ಕಲರ್ ಆಫ್ ದ ಸೊಲ್ಯೂಷನ್ ಗೆಟ್ ಡಿಸ್ಚಾರ್ಜ್, ಐಡೆಂಟಿಫೈ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಆಲ್ಸೋ ದ ಟೈಪ್ ಆಫ್ ರಿಯಾಕ್ಷನ್, ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ಲೂ ಸೊಲ್ಯೂಷನ್ ಅಂತ ಮತ್ತು ರೆಡ್ಡಿಶ್ ಬ್ರೌನ್ ಮೆಟಲ್ ಅಂತ. ಸೊ ಕ್ಲೀನಾಗಿ ನೆನ್ಪು ಮಾಡ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಂತ ಹೇಳಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವೆನ್ ಎ ಮೋರ್ ರಿಯಾಕ್ಟಿವ್ ಮೆಟಲ್ ಈಸ್ ಏನದು ರಿಪ್ಲೇಸಸ್ ವಿತ್ ಲೆಸ್ ರಿಯಾಕ್ಟಿವ್ ಮೆಟಲ್. ಅವಾಗ ಏನಾಗುತ್ತೆ ನಿಮಗೆ, ಏನಾಗುತ್ತೆ ನೋಡ್ಕೊಳ್ಳಿ. ಇದರಲ್ಲಿ ಏನು ಮೆನ್ಷನ್ ಮಾಡಿದಾರಪ್ಪ, ಬ್ರೌನ್ ಮೆಟಲ್ ಯಾವುದು, Fe. ಬ್ಲೂ ಸೊಲ್ಯೂಷನ್ ಯಾವುದು, ಕಾಪರ್ ಸಲ್ಫೇಟ್. ಏನಾಗುತ್ತೆ, ಮೋರ್ ರಿಯಾಕ್ಟಿವ್ ಲೆಸ್ ರಿಯಾಕ್ಟಿವ್ನ ಹೊಡೆದಾಕ್ಬಿಟ್ಟು ಏನು ಮಾಡ್ತಾನೆ, FeSO4 ಪ್ಲಸ್ ಕಾಪರ್ ಆಗ್ತಾನೆ. ಓಕೆನಾ. ಸೊ ನಿಮಗೆ ನೋಡಪ್ಪ ಇದು ಬ್ಲೂ ಸೊಲ್ಯೂಷನ್. ಇದೇನಪ್ಪ ಬ್ರೌನ್ ರೆಡ್ಡಿಶ್ ಬ್ರೌನ್ ಅವರೇ ಮೆನ್ಷನ್ ಮಾಡಿದಾರಲ್ವಾ, ಇದು ರೆಡ್ಡಿಶ್ ಬ್ರೌನ್. ಓಕೆನಾ. ಸೊ ಇದರಲ್ಲಿ ಎಕ್ಸ್ ಮತ್ತು ವೈನ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಆಯಿತು. ನೆಕ್ಸ್ಟ್ ನೋಡ್ಕೊಳ್ಳಪ್ಪ, ಇದರಲ್ಲಿ ರೈಟ್ ಎ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ನೋಡಿ Feನೂ ಒಂದೇ ಇದೆ, Feನೂ ಒಂದೇ ಇದೆ, ಸಲ್ಫೇಟು ಒಂದೇ ಇದೆ, ಸಲ್ಫೇಟು ಒಂದೇ ಇದೆ, ಕಾಪರ್ ಒಂದೇ ಇದೆ, ಕಾಪರ್ ಒಂದೇ ಬ್ಯಾಲೆನ್ಸ್ ಆಗಿದೆ. ಓಕೆನಾ. ಇದು ಯಾವ ರಿಯಾಕ್ಷನು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಎ ಕಾನ್ವೆಕ್ಸ್ ಲೆನ್ಸ್ form a real and inverted image of a needle at a distance 50 cm from it. ಓಕೆನಾ, ಕಾನ್ವೆಕ್ಸ್ ಲೆನ್ಸ್ ಅಂತೆ, ಕಾನ್ವೆಕ್ಸ್ ಲೆನ್ಸ್. ಓಕೆನಾ, ಇದೇನಪ್ಪ 2F1, ಇದು F1, ಇದು F2, ಇದು 2F2. ಕರೆಕ್ಟ್ ಇದೆಯಾ. ಕಾನ್ವೆಕ್ಸ್ ಲೆನ್ಸಲ್ಲಿ ಯಾವ್ದು ಬರುತ್ತೆ ಎಫ್, ಕಾನ್ವೆಕ್ಸ್ ಲೆನ್ಸಲ್ಲಿ ಯಾವ್ದು ಬರುತ್ತೆ ಎಫ್ ಅಂತಂದರೆ F2 ಬರುತ್ತೆ. ಓಕೆನಾ. ಸೊ ನಿಮಗೆ ಗೊತ್ತು ರೈಟ್ ಸೈಡ್ ಬಿದ್ದಿದೆಯಲ್ಲಪ್ಪ, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗುತ್ತೆ. ಸೊ ನಿಮಗೆ F2 ಆಗಿರುತ್ತೆ. ಓಕೆನಾ. ಸೊ ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಇದರಲ್ಲಿ ಏನಂತ ಕೇಳ್ತಾರೆ ನಮಗೆ, ಎ ಕಾನ್ವೆಕ್ಸ್ ಲೆನ್ಸ್ ಫಾರ್ಮ್ಸ್ ಎ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಫ್ ಎ ನೀಡಲ್ ಅಟ್ ಎ ಡಿಸ್ಟೆನ್ಸ್ ಆಫ್. ಓಕೆನಾ, ಇಮೇಜ್ ಎಲ್ಲಿ ಪ್ಲೇಸ್ ಮಾಡಿದರೆ, ಈಗ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿದೆ, ಸೊ 50 cm ಇದಾಗ್ತಿದೆ. ವೇರ್ ಈಸ್ ದ ನೀಡಲ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಓಕೆನಾ, ಇಮೇಜ್ ಇಸ್ ಈಕ್ವಲ್ ಟು ನೋಡಿ ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತೆ. ನೋಡಿ ಇಮೇಜ್ ಇಸ್ ಈಕ್ವಲ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್ ಬರೋದು ಒಂದೇ ಕಂಡೀಷನ್. ಇಲ್ಲಿ 2F1 ಪ್ಲೇಸ್ ಮಾಡ್ತೀವಿ ಅಂದರೆ ಆಬ್ಜೆಕ್ಟ್ನ ಎಲ್ಲಿ ಬರುತ್ತದು, ಎಲ್ಲಿ ಬರುತ್ತೆ ನಿಮಗೆ, ಇಲ್ಲಿ ಇಮೇಜ್ ಬರುತ್ತೆ. ಓಕೆನಾ. ಸೊ ಮೇಲೆ ಪಾಸ್ ಮಾಡಿದ್ರೆ ಎಲ್ಲಿ ಬರುತ್ತಪ್ಪ, ಸೊ ನಿಮಗೆ ಇಲ್ಲಿ ನಿಮಗೆ ಇಮೇಜ್ ಬರುತ್ತೆ. ಇದೆಷ್ಟು ಕೊಟ್ಟಿದ್ದಾರೆ ನಮಗೆ, ಇಮೇಜ್ ಎಷ್ಟು ಕೊಟ್ಟಿದ್ದಾರೆ, 50 ಕೊಟ್ಟಿದ್ದಾರೆ. ಪಾಸಿಟಿವ್ 50ನಾ ನೆಗೆಟಿವ್ 50ನಾ. ಸೊ ರೈಟ್ ಸೈಡ್ ಅಂದ್ರಪ್ಪ ಪಾಸಿಟಿವ್. ಓಕೆನಾ. ಸೊ ಲೆಫ್ಟ್ ಸೈಡ್ ಅಂದರೆ ಏನಪ್ಪ, ಲೆಫ್ಟ್ ಸೈಡ್ ಅಂದರೆ ನಮಗೆ ನೆಗೆಟಿವ್ 50. ಹಂಗಾರೆ ಆಬ್ಜೆಕ್ಟ್ ಎಷ್ಟು, -50, ಇಮೇಜ್ ಎಷ್ಟು, +50. ಇವಾಗ ನೀವೇ ಹೇಳಿ ಎಫ್ ಎಷ್ಟು ಅಂತ. ಸೊ ನಮ್ದು ಎಫ್ ಯಾವುದು, F2. ಓಕೆನಾ. F1 ಅಲ್ಲ, ಯಾಕೆ ಅಂದರೆ ನಿಮಗೆ ಎಲ್ಲಿ ಬೀಳುತ್ತೆ, ಪ್ಯಾರಲ ಬಂದು F2 ಮೇಲೆ ಪಾಸ್ ಆಗುತ್ತೆ. ಕರೆಕ್ಟ್ ಇದೆಯಾ. ಸೊ F2 ಮೇಲೆ ಪಾಸ್ ಆಗ್ತಾ ಇದೆ ಅಂತಂದರೆ, ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ಇದು ಇಲ್ಲಿಂದ ಇಲ್ಲಿ ಹಿಡಿದಿಲ್ಲಿಂದ ಎಷ್ಟಪ್ಪ, 50. ನನಗೆ ಎಫ್ ಬೇಕು ಅಂದರೆ, ಸೊ ಎಫ್ಗೆ ಮತ್ತು ಆರ್ಗೆ ಏನು ಇದು ನೋಡಪ್ಪ, ಇದು ರೇಡಿಯಸ್ಸಾ, ಇಲ್ಲಿಂದ ಇಲ್ಲಿಂದ ರೇಡಿಯಸ್ಸು 50. ಸಾರಿ, ರೇಡಿಯಸ್ ಎಷ್ಟಪ್ಪ, 50. ಓಕೆ. ಸೊ ಆ ಎಫ್ಗೂ ಮತ್ತು ಆರ್ಗೂ ರಿಲೇಷನ್ ಇದೆ, F is equal to R/2. ಆರ್ ಎಷ್ಟು ಕೊಟ್ಟಿದ್ದಾರೆ, 50 ಕೊಟ್ಟಿದ್ದಾರೆ, by2 ಮಾಡಿದ್ರೆ ಎಷ್ಟಪ್ಪ, 25 ಬರುತ್ತೆ. ಓಕೆನಾ. ಸೊ ಇವಾಗ ಅವ್ರಿಗೆ ಕೇಳ್ತಿದ್ದಾರೆ, ಆಲ್ಸೋ ಫೈಂಡ್ ದ ಪವರ್ ಆಫ್ ಲೆನ್ಸ್. ಪವರ್ ಆಫ್ ಲೆನ್ಸ್ ಫಾರ್ಮುಲಾ P is equal to 1/F. ಇದೆಷ್ಟು ಕೊಟ್ಟಿದ್ದಾರೆ, ಎಫ್ ಎಷ್ಟು ಕೊಟ್ಟಿದ್ದಾರೆ, 1/25. 25ನ ಡಿವೈಡ್ ಮಾಡಿ 1ಇಂದ 0.10 ಆಗುತ್ತೆ. ಇನ್ನೊಂದು 0 ಹಾಕಿದ್ರೆ ಇನ್ನೊಂದು 0, 4. ಓಕೆನಾ. ಎಷ್ಟು, ಓಕೆ. P is equal to 0.04. ಪವರ್ ಆಫ್ ಲೆನ್ಸ್ ಇಂದು SI ಯೂನಿಟ್ ಏನಪ್ಪ, ಡಯಾಪ್ಟರ್. ಓಕೆನಾ. ಸೊ ಓಕೆ, ನೆಕ್ಸ್ಟ್ ನೋಡೋಣ ಕ್ವಶನ್. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಓಕೆ ನೆಕ್ಸ್ಟ್ ಏನು ಕೇಳ್ತೀರಾ ನೋಡ್ಕೊಳ್ಳಿ. ಓಕೆ, ಟ್ರಾನ್ಸ್ಫರ್ ದ ಫಾಲೋಯಿಂಗ್ ಇಂಟು ಕೆಮಿಕಲ್ ಇಕ್ವೇಷನ್ ಆ್ಯಂಡ್ ಬ್ಯಾಲೆನ್ಸ್. ನೋಡಿ ಕೆಮಿಕಲ್ ಇಕ್ವೇಷನ್ ಬರೀಬೇಕಂತ ಬ್ಯಾಲೆನ್ಸ್ ಮಾಡಬೇಕಂತ. ಓಕೆನಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ ಅಂತೆ. ಹೈಡ್ರೋಜನ್ ಗ್ಯಾಸನ್ನು ಹೆಂಗೆ ಬರೀತೀರಪ್ಪ,
ಹೈಡ್ರೋಜನ್ ಗ್ಯಾಸ್ ಅಂದರೆ ಏನು ಬರೀತೀರಾ H2 ಬರೀತೀರಾ. ಓಕೆನಾ. ನೈಟ್ರೋಜನ್ ಗ್ಯಾಸ್ ಅಂದರೆ N2 ಬರೀತೀರಾ. ಯಾಕೆಂದರೆ ಅದು ಅಟ್ಮಾಸ್ಫಿಯರಲ್ಲಿ ನಿಮ್ಗೆ ಒಂದೇ ಸಿಗಲ್ಲ. ಓಕೆ, ಯಾಕೆ ಅಂತ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದ್ರದ್ದು ಒಂದೇ ಒಂದು ಸಿಗಲ್ಲ ಹೈಡ್ರೋಜನ್ನು ಅಟ್ಮಾಸ್ಫಿಯರಲ್ಲಿ, ಅದು ಯಾವಾಗಲೂ ಕಂಬೈನ್ ಆಗೇ ಇರುತ್ತೆ. H2ನೇ ಇರುತ್ತೆ, ನೈಟ್ರೋಜನ್ನು ಕಂಬೈನ್ ಆಗೇ ಇರುತ್ತೆ. ಗಿವ್ಸ್ ರೈಸ್ ಏನಾಗುತ್ತಪ್ಪ NH3 ಆಗುತ್ತೆ, ಅಮೋನಿಯಾ ಫಾರ್ಮುಲಾ. ಓಕೆನಾ. ಇವಾಗ ಕ್ಲಿಯರ್ ನೋಡ್ಕೊಳ್ಳಿ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇದು 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಈ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಇವಾಗ ನೈಟ್ರೋಜನ್ ಎಷ್ಟಾಯಿತು? 2 ಆಯಿತು, 2 ಬ್ಯಾಲೆನ್ಸ್ ಆಗಿದೆ. ಸೊ ಹೈಡ್ರೋಜನ್ ಎಷ್ಟಾಯಿತು? 6 ಆಯಿತು. ಹೈಡ್ರೋಜನ್ ಎಷ್ಟಾಯಿತು? 6 ಆಯಿತು. ಬ್ಯಾಲೆನ್ಸ್ ಆಯಿತಾ? ಸೊ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಪೊಟ್ಯಾಷಿಯಮ್ ಮೆಟಲ್ ರಿಯಾಕ್ಟ್ ವಿತ್ ವಾಟರ್ ಅಂತೆ. ಪೊಟ್ಯಾಷಿಯಮ್ ಏನು ಬರೀತೀರಾ? K, ವಾಟರ್ ಅಂದರೆ ವಾಟರ್, H2O. ಗಿವ್ಸ್ ರೈಸ್ ಟು KOH ಪ್ಲಸ್ ಅವರೇ ಹೇಳ್ತೀರಿ ಏನು ರಿಲೀಸ್ ಆಗ್ತದೆ ಅಂತ? ಹೈಡ್ರೋಜನ್ ರಿಲೀಸ್ ಆಗ್ತದೆ ಅಂತ. ಓಕೆನಾ. ಓಕೆ, ಸೊ ನೋಡ್ಕೊಳ್ಳಿ, K ಫಸ್ಟ್ದೇ ಒಂದಿದೆ, ಇಲ್ಲೂ ಒಂದಿದೆ. OHದೇ ಒಂದಿದೆ. ಹೈಡ್ರೋಜನ್ದೇ 2 ಇದೆ, ಇಲ್ಲಿ ಎಷ್ಟಿದೆ? 3 ಇದೆ ನೋಡಿ, ಇಲ್ಲೊಂದು ಒಂದಿದೆ, ಇಲ್ಲಿ 2 ಇದೆ. 3 ಆಯಿತಾ? ಸೊ 3 ಆಯಿತು, ಏನು ಮಾಡ್ತೀರಾ? ಅವಲ್ಲಿ ಹೇಳಿದ್ನಲ್ಲ, ಇಲ್ಲಿ 3 ಇದೆಯಾ, ಕ್ರಾಸ್ ಮಲ್ಟಿಪ್ಲೈ. ಇಲ್ಲಿ 3 ಮಾಡಿ, ಇವಾಗ ಎಷ್ಟಾಯಿತು? 6 ಆಯಿತಾ? ಓಕೆ, ಇಲ್ಲಿ ಮಲ್ಟಿಪ್ಲೈ 2 ಮಾಡಿ. 1 ಸೆಕೆಂಡ್, ಎಷ್ಟಾಯಿತು? ಇಲ್ಲಿ 2 ಆಯಿತು, ಇಲ್ಲಿ 2 ಆಯಿತು, ಇಲ್ಲಿ 4. ಓಕೆ, ಇಲ್ಲಿ 2 ಮಾಡಿ 4 ಆಯಿತು. ಓಕೆ, ಹೈಡ್ರೋಜನ್ ಎಷ್ಟಾಯಿತು? 2. ಇಲ್ಲಿ ನೋಡಿ, ಇಲ್ಲಿ 2 ಮಾಡಿ, ಇಲ್ಲಿ ಎಷ್ಟು ಮಾಡಿ? 2 ಮಾಡಿ. ಓಕೆನಾ. ಇಲ್ಲಿ 2 ಆಯಿತು, ಪೊಟ್ಯಾಷಿಯಮ್ 2 ಆಯಿತು, ಆಕ್ಸಿಜನ್ ನೋಡಿ 2 ಆಯಿತು, ಆಕ್ಸಿಜನ್ 2 ಆಯಿತು, ಹೈಡ್ರೋಜನ್ 4 ಆಯಿತು, ಹೈಡ್ರೋಜನ್ 2, ಇಲ್ಲೊಂದು 2, 4 ಆಯಿತು. ಓಕೆನಾ. ಸೊ ಬ್ಯಾಲೆನ್ಸ್ ಆಯಿತು. ಇನ್ನೊಂದು ಬರುತ್ತೆ ನೋಡ್ಕೊಳ್ಳಿ, K ಪ್ಲಸ್ OH, K ಪ್ಲಸ್ ವಾಟರ್ ಗಿವ್ಸ್ ರೈಸ್ ಟು KOH ಪ್ಲಸ್ ಹೈಡ್ರೋಜನ್. ಓಕೆನಾ. ಸೊ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಬೇಕಂತೆ. ಸೊ ಇಲ್ಲಿ ನಿಮಗೆ 3 ಇದೆ, ಹಂಗಾಗಿ ಏನು ಮಾಡ್ತೀರಾ? ಇಲ್ಲಿ 2 ಮಾಡ್ತೀರಾ. 2 2s 4 ಆಯಿತು. ಓಕೆನಾ. ಇಲ್ಲೇನು ಮಾಡ್ತೀರಾ? ಇಲ್ಲಿ ಒಂದು 2 ಹಾಕ್ತೀರಾ. ಸೊ ಇವಾಗ ಹೈಡ್ರೋಜನು 2 + 2 4 ಆಯಿತು. ಅವಾಗ ಇಲ್ಲೊಂದು 2 ಹಾಕ್ತೀರಾ. ಈಗ ಪೊಟ್ಯಾಷಿಯಮ್ 2 ಆಯಿತು, ಈಗ ಬ್ಯಾಲೆನ್ಸ್ ಆಯಿತು. ಓಕೆನಾ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ವಶನ್. ಓಕೆ, ಆಯಿಲ್ ಆ್ಯಂಡ್ ಫ್ಯಾಟ್ ಕಂಟೈನ್ ಫುಡ್ ಐಟಮ್ಸ್ ಆರ್ ಫ್ರೆಶ್ಡ್ ವಿತ್ ನೈಟ್ರೋಜನ್ ಅಂತ. ಯಾಕೆ ನೈಟ್ರೋಜನ್ ಚಿಪ್ಸ್ ಪ್ಯಾಕೆಟಲ್ಲಿ ಹಾಕಿರ್ತೀವಿ? ಟು ಪ್ರಿವೆಂಟ್ ಆಕ್ಸಿಡೇಷನ್. ಓಕೆನಾ. ಆಕ್ಸಿಜನ್ನ ನಾವು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ? ಇಲ್ಲಿ ನಾವು ನೈಟ್ರೋಜನ್ ಇಮರ್ಸ್ ಮಾಡಿರ್ತೀವಿ. ಓಕೆನಾ. ಸೊ ಚಿಪ್ಸ್ ಪ್ಯಾಕೆಟಲ್ಲಿ ನೋಡಿರ್ತೀರಲ್ಲ, ಫುಲ್ಲು ಗಾಳಿನೇ ಇರುತ್ತೆ. ಏನಕ್ಕೆ ಅಂದರೆ ಅದು ನೈಟ್ರೋಜನ್ ಫಿಲ್ ಆಗಿರುತ್ತೆ. ಓಕೆನಾ, ನೈಟ್ರೋಜನ್ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಆನ್ಸರ್ ಎನಿ 4 ಕ್ವಶನ್. ಓಕೆನಾ. ಎಲೆಕ್ಟ್ರೋಲಿಸಿಸ್ ಈಸ್ ಎ ಪ್ರೋಸೆಸ್ ಆಫ್ ಡಿಕಂಪೋಸಿಷನ್ of an electrolyte by passage of electricity through the aqueous solution or molten state during electrolysis of water as shown in the diagram given below. Identify the gas involved in anode and cathode. ಓಕೆನಾ. ಸೊ ಆ್ಯನೋಡಲ್ಲಿ ಏನು ಬರುತ್ತೆ? ಆ್ಯನೋಡ್ ಅಂದರೆ ಏನಪ್ಪ? ಪಾಸಿಟಿವ್ ಚಾರ್ಜಾ? ಪಾಸಿಟಿವ್ ಚಾರ್ಜ್ ಕಡೆ ಏನು ಬರುತ್ತೆ? ನಮಗೆ ಆಪೋಸಿಟ್ ಚಾರ್ಜ್ ಬರುತ್ತಲ್ವಾ? ಆಪೋಸಿಟ್ ಚಾರ್ಜ್ ಅಂದರೆ ಒಂದು ಹೈಟ್ ನೋಡಿ, ವಾಟರಲ್ಲಿ ಏನಪ್ಪ? ಹೈಡ್ರೋಜನ್ ಮತ್ತು ಆಕ್ಸಿಜನ್. ಹೈಡ್ರೋಜನ್ಗೆ ಪ್ಲಸ್ ಇರುತ್ತೆ, ಆಕ್ಸಿಜನ್ಗೆ ಮೈನಸ್ ಇರುತ್ತೆ. ಹೈಡ್ರೋಜನ್ ಪ್ಲಸ್ ಅಂದರೆ ನಿಮಗೆ ನೋಡಿ, ಇದು ಪ್ಲಸ್ ಇರುತ್ತಾ? ಸೊ ಪ್ಲಸ್ಸು ಮತ್ತು ಪ್ಲಸ್ಸು ರಿಪೆಲ್ ಆಗುತ್ತೆ. ಅವಾಗ ಏನಾಗುತ್ತೆ? ಆಕ್ಸಿಜನ್ ಏನಿರುತ್ತೆ? ಆಕ್ಸಿಜನ್ ನಿಮಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಎಲ್ಲಿ ಹೋಗುತ್ತಪ್ಪ? ಸೊ ಆ್ಯನೋಡ್ ಕಡೆ. ನೋಡಿ, ಕ್ಲಿಯರ್ ಕೇಳಿಸ್ಕೊಳ್ಳಿ, ಆಪೋಸಿಟ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ? ಸೊ ಆಕ್ಸಿಜನ್ ಎಲ್ಲಿ ಹೋಗುತ್ತೆ? ಆ್ಯನೋಡ್ ಕಡೆ ಹೋಗುತ್ತೆ ಆಕ್ಸಿಜನ್. ಓಕೆನಾ. ಕ್ಯಾಥೋಡ್ ಏನಪ್ಪ? ನೆಗೆಟಿವ್ ಚಾರ್ಜ್ ಯಾವ್ದು ಅಟ್ರಾಕ್ಟ್ ಮಾಡುತ್ತೆ? ಪಾಸಿಟಿವ್ ಅಯೋನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇಲ್ಲೇನು ಬರುತ್ತೆ? ಹೈಡ್ರೋಜನ್ ಬರುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್, ವೈ ಆರ್ ದ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ ಇನ್ ದ 2 ಟೆಸ್ಟ್ ಟ್ಯೂಬ್ ಆರ್ ನಾಟ್ ದ ಸೇಮ್ ವಾಲ್ಯೂಮ್? ಯಾಕೆ ಎರಡೂ ಇದರಲ್ಲಿ ನೋಡಿ, ಇದರಲ್ಲಿ ಜಾಸ್ತಿ ಆಗಿದೆ, ಇದರಲ್ಲಿ ಕಮ್ಮಿ ಆಗಿದೆ. ಜಾಸ್ತಿ ಆಗಿರೋದಪ್ಪ ಹೈಡ್ರೋಜನ್, ಕಮ್ಮಿ ಆಗಿರೋದಪ್ಪ ಆಕ್ಸಿಜನ್. ಯಾಕೆ ಅಂದರೆ ಇಲ್ಲಿ H2Oನಾ. ಸೊ ನಿಮಗೆ ಇಲ್ಲಿ ಆಕ್ಸಿಜನ್ 1 ಇರುತ್ತೆ, ಹೈಡ್ರೋಜನ್ 2 ಇರುತ್ತೆ. ಅಂದರೆ ಇಲ್ಲಿ ಎಷ್ಟು ಬರುತ್ತೋ ಇದರ ಡಬಲ್ ಬರುತ್ತೆ. ಸೊ ಅಂದರೆ ಇದು ಆಕ್ಸಿಜನ್ ನಿಮಗೆ 1 ಮಾಲಿಕ್ಯೂಲ್ ಇತ್ತು ಅಂದರೆ ಇದು ಡಬಲ್ ಇರುತ್ತೆ. ಅಂದರೆ 1 ಇತ್ತು ಅಂದರೆ ಇದು 2 ಇರುತ್ತೆ. ಅದಕ್ಕೋಸ್ಕರ ಏನಪ್ಪ? ಸೊ ಆಕ್ಸಿಜನ್ ಎಷ್ಟು ಬರುತ್ತೋ ಅದರ ಡಬಲ್ ನಿಮಗೆ ಹೈಡ್ರೋಜನ್ ಇರುತ್ತೆ. ಓಕೆನಾ.
ಸೊ ಇಷ್ಟು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪೇಪರ್ ಯಾವ್ದಾರ ಸಿಕ್ಕರೆ ಮತ್ತೆ ಮಾಡೋಣ. ಓಕೆನಾ? ಸೊ ಥ್ಯಾಂಕ್ ಯು.